ಎಂತ ಅವಸ್ಥೆ ಇದು. ಈ GST ಬಂದ ಮೇಲೆ ರೋಡಲ್ಲಿ ತಿರುಗಾಡುವ ಹುಡುಗಿಯರ ಸಂಖ್ಯೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ಮೊಬೈಲಲ್ಲಿ ಇದೆಯಲ್ಲ, ಲತಾ, ಗೀತಾ, ಶ್ವೇತಾ, ಸುಜಾತ, ಬೇಡ, ಲಕ್ಷ್ಮಿ. ಹಲೋ ಹಲೋ ಹಲೋ, ಯಾರು? ಲಕ್ಷ್ಮಿ. ನಾನು ಲಕ್ಷ್ಮೀ ನಾರಾಯಣ್ ಮಾತಾಡ್ತಾ ಇರೋದು. ಹೇಳಿ ಹಲೋ ಹೇಳಿ, ಯಾರು ಬೇಕು? ಹಲೋ ಹಲೋ ಹೇಳ್ರಿ. ಹಲೋ. ಏನು ಕೇಳಿಸೋದಿಲ್ವಾ? ಇಲ್ಲ, ಕೇಳಿಸ್ತಾ ಇಲ್ಲ. ಓ, ಕೇಳಿಸೋದಿಲ್ವಾ ಅಂತ ಕೇಳಿದ್ದು ಕೇಳಿಸತ್ತಾ? ಹಲೋ ಮಾತಾಡ್ರಿ. ಹಲೋ. ಯಾವ ಅವನು ಲೋಫರ್ ಫೋನ್ ಇಡಲಿ. ಹಲೋ, ಬೈಯೋದಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳಿಲ್ವ ನಾನು? ಹಲೋ. ಯಪ್ಪ, ಇದು ಎಂತ ಅವಸ್ಥೆ ಇದು. ಅಲ್ಲ, ನಾನು ಬೆಳಿಗ್ಗೆ ಮೇಡಮ್, ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಎಷ್ಟು ಸಮಯ ಆಯಿತು ಮಾರ್ರೆ ನಿಮ್ಮನ್ನು ನೋಡದೆ. ಅಮ್ಮ ಸೌಖ್ಯ ಇದ್ದಾರೆ? ಅಪ್ಪ, ನಿಮ್ಮ ಚಿಕ್ಕಪ್ಪ ಎಲ್ಲ. ನಾವು ಲಾಸ್ಟ್ ಮೀಟ್ ಆಗಿದ್ದು ಸೆಪ್ಟೆಂಬರ್ 18ನೇ ತಾರೀಕು ಅಲ್ವಾ? ಹೇಳ್ತಾನೆ, ಹೇಗಿದ್ದೀರಿ? ಯಾರು ನೀವು? ನಾನು ಯಾರಂತ ಗೊತ್ತಾಗಲಿಲ್ವಾ? ಹಲೋ, ನಾನು ಹಲೋ ಹಲೋ, ಒಂದು ನಿಮಿಷ. ಏನ್ ನಡೀತಾ ಇದೆ ಇಲ್ಲಿ? ನೋಡಿ, ಅವ್ರು ಯಾರು ಏನು ಅಂತ ಗೊತ್ತಿಲ್ಲ, ಬಹಳ ವರ್ಷ ಪರಿಚಯದವರಾಗಿ ಮಾತಾಡಿಸ್ತಾರೆ. ಏನ ರೋಡಲ್ಲಿ ಬರೋ ಹೋಗೋ ಹುಡುಗಿಯರಿಗೆಲ್ಲ ಚುಡಾಯಿಸುದ? ಏನ ಅವಳು ಯಾರಂತ ಗೊತ್ತಾ ನಿನ್ಗೆ? ಇವೊಂದಿಷ್ಟು ಸೀರಿಯಸ್ ಆಗೋದು ನೋಡಿದ್ರೆ ಬಹುಶಃ ಎಲ್ಲೇನೋ ತಂಗಿಯ ಅಲ್ಲ, ನಿಮ್ಮ ತಂಗಿ ಏನೋ ಗೊತ್ತಾಗ್ಲಿಲ್ಲ. ತಂಗಿಯ? ಸರಿ ನೋಡ, ನನ್ನ ತಂಗಿ ತರ ತೋರ್ತಾಳ ಅವಳು. ತಂಗಿಯಲ್ಲ, ಬಹುಶಃ ನಿಮ್ಮ ಅಕ್ಕ ಇರ್ಬೇಕಾ? ಅಕ್ಕನ? ಲೇಡೀಸ್ ಮೇಲೆ ದೂಡಿದ್ದಾರೆ. ಅವರು ತಳ್ಳಿದ್ದು ಯಾವ ಸೆಂಟ್ ಹಾಕಿದ್ರಿ? ನೀವು ತಳ್ತೀರಿ ಮತ್ತೆ. ಸೆಂಟ್ ಚೆನ್ನಾಗಿದೆ. ಅವ್ನು ದೂಡಿದ್ದು. ಏನ್ ದುಡಿದ್ದು? ಇವಾಗ ಸರಿ ನೋಡ್ದಲ್ಲ, ಅವಳು ನನ್ನ ಅಕ್ಕನ ತರ ಕಾಣ್ತಾಳ? ಅಕ್ಕ ಅಲ್ಲ, ತಂಗಿ ಅಲ್ಲ ಅಂದ್ರ ಮೇಲೆ ಅವರು. ಅಯ್ಯೋ ದೇವ್ರೇ, ನನಗೆ ಯೋಚನೆ ಬಂದಿದ್ದಲ್ಲ. ಅವರು ನಿಮ್ಮ ಅಕ್ಕ ಅಲ್ಲ, ತಂಗಿ ಅಲ್ಲ ಅಂದ್ರ ಮೇಲೆ ಅವರು ನಿಮ್ಮ ಮಗಳ. ಲಗಾಡಿ ತೆಗೆದಿಯಲ್ಲ, ಅವಳಿಗೆ ಗೊತ್ತಾಗದಿದ್ದ ಹಾಗೆ ಅದನ್ನಾದ್ರೂ ಮ್ಯಾನೇಜ್ ಮಾಡುವಂತ ಬಂದ್ರೆ ಎಂತ ಮಾತಾಡ್ತೇನೆ. ಓ, ಆ ಥರ ಪ್ಲಾನ್ ಮಾಡಿ. ಅಲ್ಲ ಸರ, ನನಗೆ ಅವ್ರನ್ನ ಎಲ್ಲೋ ನೋಡಿದ ನೆನಪಾದಾಗ ಅದಕ್ಕೆ ಹೀಗೆ ಮಾತನಾಡಿಸಿ ನೋಡುವಂತ ಟೆಸ್ಟ್ ಮಾಡಿರುತ್ತೆ. ಅದನ್ನು ಬಿಟ್ಟು ಬೇರೆ ಎಂತ ತಮಾಷೆ ಮಾಡಿದಷ್ಟು ಬಿಟ್ರೆ ಬೇರೆ. ತಮಾಷೆಯ? ಎಂತ ತಮಾಷೆ? ಕಪಾಲಿಗೆ ಮಾರಿಸ್ತೇನೆ. ತಮಾಷೆ ಅಂತ ಇದು ಜಾಸ್ತಿ ಆಯ್ತು. ಎಂತ ಮ್ಯಾನೇಜ್ ಮಾಡುವುದಾ? ಹುಡುಗಿ ಇದ್ದಾರಂತ ಒಳ್ಳೆ ಬಿಲ್ಡ್ ಬಂದಿದೆ. ಎಂತ ನಿಂದು ಮ್ಯಾನೇಜ್ ಮಾಡುವುದು? ನೋಡ್ತಿದ್ದಾಳೆ ಅವಳು. ರೋಡಲ್ಲಿ ಬರೋ ಹೋಗೋ ಹುಡುಗಿಯರಿಗೆ ಚುಡಾಯಿಸುದ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ನೋಡಿ, ಪೊಲೀಸ್ ಸ್ಟೇಷನ್ ನಂಬರ್ ಬೇಕಾದ್ರೆ ನನ್ನ ಹತ್ರ ಇದೆ, ತಗೊಳ್ಳಿ. ನೀವು ಟೆನ್ಷನ್ ಆಗ್ಬೇಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೇನೆ. ನೀವು ಸುಮ್ಮನೆ ಇರಿ. ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟ್. ಏನ ಹುಡುಗಿಯರಂದ್ರೆ ರೆಸ್ಪೆಕ್ಟ್ ಇಲ್ಲಲ್ಲ ನಿನಗೆ? ಏನ್ ತಿಳ್ಕೊಂಡಿದ್ದೀಯ ನೀನು? ಎಂತ ಮಾಡ್ತೀನಿ? ಮ್ಯಾನೇಜ್ ಮಾಡು. ಎಂತ ಮ್ಯಾನೇಜ್ ಮಾಡು? ನನ್ನ ಕಾಲರ್ ಹಿಡಿ. ಹಿಡಿಬೇಕಾ? ನನ್ನ ಕಾಲರ್ ನೋಡ್ತಿದ್ದಾಳೆ. ಅಯ್ಯೋ, ಎಂತ ನಿಂತು ಸಿಕ್ಕಾಪಟ್ಟೆ ಮಾತಾಡ್ತೀಯಲ್ಲ ನೀನು? ಎಂತ ನಾನು ಬಾಯಲ್ಲಿ ಅವಲಕ್ಕಿ ಹಾಕೊಂಡಿದ್ದೆ ನಾನು ಮಾತಾಡ್ಲಿಕ್ಕೆ? ಎಂತ ನನಗೆ ಮಾತಾಡ್ಲಿಕ್ಕೆ ಗೊತ್ತೇ ಅಂತ ಮಾಡಿದ್ಯಾ? ರೌಡಿಯಲ್ಲ ನೀನು? ನಾನು ಅವಳಿಗೆ ಎಂತ ಮಾಡಿದ್ದೀನಿ? ಎಂತ ಅಷ್ಟು ರ್ಯಾಶ್ ಬೇಡ, ಸ್ವಲ್ಪ ನಿಧಾನ. ಮ್ಯಾನೇಜ್ ಮಾಡಿ, ಎಂತ ಆಗುದಿಲ್ಲ. ಮ್ಯಾನೇಜ್ ಮಾಡಿ ಹಾಗೆ ಒಳ್ಳೆದಾಗಿ ಮ್ಯಾನೇಜ್ ಹಾಗೆ ಮ್ಯಾನೇಜ್. ಎಂತ ಮಾತಾಡ್ತೇನೆ ನೀವು? ಎಂತ ತಿಳಿದಿರ ನನ್ನ? ಅಲ್ಲ, ಎಂತ ಫೈಟ್ ನಿಮ್ದು? ಒಂದೇ ಡಿಚ್ಚಿಗೆ ಅವನ ಮುಖ ಅಪ್ಪಚ್ಚಿ. ಫೈಟ್ ಅಂದ್ರೆ ಫೈಟೇ ನಮ್ದು. ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಿ, ನಾನೇ ರಾಂಗ್ ತಿಳ್ಕೊಂಡೆ. ಮೇಡಮ್, ನಿಮ್ಮ ಹೆಸರು? ಕನಕ. ಚಿನ್ನ. ಏನಂದ್ರಿ? ಕನಕ ಅಂದ್ರೆ ಚಿನ್ನ ಅಲ್ವಾ? ಆಗ ಇದು ಒಂದ್ ನಿಮಿಷ. ಮ್ಯಾನೇಜ್ ಮಾಡಿ ತಗೊಳ್ಳಿ. ಇದು ಲೆಟ್ರಾ? ಹೌದು, ನಿಮ್ಗೆ ಲೆಟ್ರ್. ಈಗ ಓದ್ಬಿಡಿ, ಆಮೇಲೆ ಓದಿ, ನಂಗೆ ನಾಚಿಕೆ ಆಗುತ್ತೆ. ಎದ್ರ ನೀವು ಹೇಳೋದನ್ನೇ ನಾನು ಕಾಯ್ತಾ ಇದ್ದೆ. ನಾನು ಯಾರಂತ ಆಮೇಲೆ ಹೇಳ್ತೇನೆ, ತಗೊಳ್ಳಿ. ಅಯ್ಯೋ, ಈಗ ಓದ್ಬಿಡಿ. ಓ, ನಿಮ್ಗೆ ನಾಚಿಕೆ ಆಗ್ತದೆ ಅಲ್ವಾ? ಬರಲ್ಲ? ಹೊರಟೆ ಬಿಟ್ಟ?
ದೂರ ಹೊಟ್ಟಿದ್ದು. ಇದು ಅಲ್ಲಿ ಪಪ್ಪಿ ಟಿವಿ ಅವರು ಬಕರ ಕಾರ್ಯಕ್ರಮ ಶೂಟಿಂಗ್ ಮಾಡ್ತಾ ಇದ್ದಾರೆ, ನಾನು ನೋಡಕ್ ಹೋಗ್ಬೇಕು. ಬಾಯ್. ಅಯ್ಯೋ ನಾನು ಬರ್ತೇನೆ. ಓಯ್ ಓಯ್ ಇಲ್ಲಿ ಓಡುವುದಿಲ್ಲ. ನೀವು ಯಾರು? ಅಯ್ಯೋ ಮಂಡೆ ಬೆಟ್ಟನ ನಿನಗೆ. ಮಂಡೆ, ಓ ಮಂಡೆ. ಏನಾದ್ರೂ ಮ್ಯಾನೇಜ್ ಮಾಡಂತ ಮಂಡೆಗೆ ಹೊಡೆದು ಬಿಟ್ಟದ್ದ ನೀನು. ಎಂತವ ನಿಂದು? ಅದೆಲ್ಲ ಇರ್ಲಿ, ನೀವು ಒಂದು ಲೆಟರ್ ಕೊಟ್ಟಲ್ಲ. ಅದು ಇಲ್ಲ ಉಂಟಲ್ಲ, ಇದು ನೋಡು. ಇಲ್ಲೂ ಉಂಟಲ್ಲ, ಇಲ್ಲಿ ನೋಡು. ನಿಂಗೂ ಕೊಟ್ಟಿದ್ದಾಳ? ಹೌದು. ಎಂತ ಅವಸ್ಥೆ ಮರ ಇದು. ಮೊಬೈಲ್ 1, ಸಿಮ್ 2. ಮಕ್ಕಳ್ರಿ ಆಟ ಆಡ್ಕರ್. ಕೊಲಲೆ ಪಾಂಡು ಕುಮಾರಂ ಕೊಲಲೆ ಕುಲದಾಂ ಬಿಟ್ಟೋಡೆ ಕುಲದಾಂ ಬಿಟ್ಟೋಡೆ. ನಮ್ಮ ಅಪ್ಪ ಏನ್ ಮಾಡ್ತಾನ ಒಳಗಡೆ? ಏನೋ ಮಾಡ್ಕತ್ತವ್ರ ಗಂಡ ಹೆಂಡತಿ ಸುಮ್ನಿರಪ್ಪ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ಧತೆ. ಉತ್ತಿಷ್ಟ ನರಸೋ ಉತ್ತಿಷ್ಟ ಉತ್ತಿಷ್ಟೋ ಉತ್ತಿಷ್ಟ. ಇಲ್ಲ ಹೊರಕ್ ಬಾರೆ. ನನ್ನ ಮನೆ ದೇವ್ರು, ನನ್ನ ಮನೆ ದೀಪ. 7 ಜನ್ಮದಲ್ಲೂ ನೀನೇ ನನಗೆ ಹೆಂಡತಿಯಾಗಿ ಹುಟ್ಟಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ತಗೋ ಚಾ ಕುಡಿ. ನಮ್ಮ ಮನೇಲಿ ಶುರು ಆಯ್ತು. ಬೆಳಗಾಯ್ತಾ? ಏಯ್ ಮಂಗ್ಯನ್ ಮಗ್ನ ಹೊಟ್ಟಿರ್ಲೆ ತಿಂತಿ ಚಾ ಅಂತಾರೆ ನಿತ್ಕ ಒಳ್ಳೆ ಕತ್ತಿ ಹುಚ್ಚ ಆದಂಗ ಆಯ್ತಲ್ಲ ನಿಮ್ಮ ಅವನ ಇಂತ ಕಲ್ಗಸ್ ಕಾಫಿ ಕುಡಿಯಕ ನನ್ನೇನು ಮೂಸಿ ಕುಡಿಯೋ ಎಮ್ಮಿ ಮಾಡ್ಕೊಂಡಿ. ಆಯ್ತು ಅಯ್ಯ ನಿನ್ ಹಣ ಎಸ್ಲಿ, ನಿನ್ ಹಣ ಗೆಂಟಿ ಎಸ್ಲಿ, ನಿನ್ ಬಿಕ್ಕಿ ಬ್ಯಾಗ್ ಕಂಬಳ ಹಾಕ್ಲಿ. ಕಿವ್ಯಾಗ ರಕ್ತ ಬಂತು. ಆಗ ಭಯಂಕರವಾದ ಯುದ್ಧ ಶುರುವಾಯಿತು. ರಣರಂಗ ರಂಗೇರಿತು. ಶತ್ರುವಿನ ಸೈನಿಕನ ಎದುರು ಲ್ಯಾಗ್ ಮಂಜನ ಮುಖಾಮುಖಿ, ಫೇಸ್ ಟು ಫೇಸ್. ನೋಡಕ್ ನಿಜವಾದ ಸೈನಿಕ ಇದ್ದಂಗ ಅವನೇ. ನಾನೇ ಡಮ್ಮಿ ಪೀಸು. ಹೇಗಾದ್ರೂ ಮಾಡಿ ಅವನ ಬಾಯಿಂದನೇ ಹೊಡೆದು ಕಳಿಸ್ಬೇಕು. ಲೇ, ಪ್ರಾಣದ ಮೇಲೆ ಆಸೆ ಇದ್ರೆ ಸುಮ್ಮನೆ ಹೋಗ್ತಾ ಇರು. ನಾನ್ಯಾಕೆ ಹೋಗ್ಲಿ? ಬೇಕು ಅಂದ್ರೆ ನೀನೇ ಹೋಗು. ಅಬ್ಬ ಸದ್ಯಕ್ಕೆ ನನ್ನೇ ಹೋಗು ಅಂತ. ಎಲ್ಗೋ ಹೋಗ್ತಿದ್ಯಾ? ಲಡಕ್ ಮಾಡೋಣ ಬಾರು. ಬೇಡ ಕಣ, ಬೇಡ. ಇವಾಗ ಯಾರು ಏನ್ ಕೊಡ್ತಿದಾರೆ ನಿನಗೆ ಬೇಡ ಅನ್ನಕ್ಕೆ? ಬೇಡ, ನಾನು ಸರಿ ಇಲ್ಲ. ನಾನು ಕಿತ್ತೋದವನೇ. ನನ್ನ ನೋಡಿದ್ರೆ ಅಳೋ ಮಗು ಬಾಯಿ ಮುಚ್ಕೊಳುತ್ತೆ. ನನ್ನ ನೋಡಿದ್ರೆ ಅಳೋ ಮಗು ಒಂದ್ ಕೈಲಿ ಬಾಯಿ ಮುಚ್ಕೊಂಡು ಇನ್ನೊಂದು ಕೈಲಿ ಅವ್ರ ಅಮ್ಮನ ಬಾಯಿ ಮುಚ್ಚುತ್ತೆ. ನಾನು ಒಂದು ಕಲ್ಲಲ್ಲಿ 4 ಅಕ್ಕಿ ಹೊಡಿತೀನಿ. ನಾನು ಅರ್ಧ ಕಲ್ಲಲ್ಲಿ 8 ಅಕ್ಕಿ ಹೊಡಿತೀನಿ. ನಾನಿಂತ ಯುದ್ಧ ಎಷ್ಟು ನೋಡಿಲ್ಲ. ನಾನಿಂತ ಯುದ್ಧ ಎಷ್ಟು ಮಾಡಿಲ್ಲ. ಮಾಡಿಲ್ವಾ? ಹಂಗಾರೆ ಇಲ್ಲಿ ಯಾಕೆ ಬಂದೆ? ಹೋಗಲೇ. ನಾನ್ ನೋಡಕ್ ಕಾಮಿಡಿ ಪೀಸ್ ತರ ಇರ್ಬೋದು, ಹತ್ರ ಬಂದ್ರೆ ಟೆರರೇ ಗೊತ್ತು ಕಣ. ನಿನಗ್ ಕೋಪ ಬಂದಿದೆ ಅಂತ ಗೊತ್ತು. ನನಗ್ ಕೋಪ ಬರಕ್ಕಿನ್ನ ಮುಂಚೆ ಹೋಯ್ತಾ ಇರಲೇ. ಲೇ, ನಾನ್ ಸೀರಿಯಸ್ ಆಗಿ ಡೈಲಾಗ್ ಹೇಳ್ತಾ ಇದ್ರೆ ತಮಾಷೆ ಮಾಡ್ತೀಯನ? ಏನೋ ಕುಡಿತಿದ್ಯಾ? ಬಿಸ್ನೀರು. ಯಾಕೋ? ಒಳಗಡೆ ಮಲಗಿರೋ ಸಿಂಹನ ಬಿಸ್ನೀರು ಹಾಕಿ ಬಡ್ದೆ ಬುಸ್ತಾ ಇದ್ದೀನಿ. ಕೆಮ್ತಾನೆ ಇಲ್ಲ? ಯಾಕೆ ಕೆಮ್ತಿದ್ಯಾ? ಇದು ಕೆಮ್ಮಲ್ಲ ಕಣ, ಗರ್ಜನೆ. ಲೇ, ನಾನು ಒಬ್ನೇ ಬಂದ್ರೆ 20 ಜನ ನೋಡಿತೀನಿ. ಗುಂಪಾಗ್ ಬಂದ್ರೆ 10 ಜನ ನೋಡಿತೀನಿ. ಯಾರು ಬರ್ಲಿಲ್ಲ ಅಂದ್ರೆ ಕತ್ತಿ ಮಾಸ್ಕೊಂಡು ಕೂತಿರ್ತೀನಿ. ಆಕ್ಷನ್ ಸೀನ್ ಅಲ್ಲಿ ಡೈಲಾಗ್ ಎಲ್ಲ ಇರಬಾರ್ದು ಕಣ. ಒಂದು, 2, 3. ಏನು 1, 2, 3 ಎಣಿಸ್ತಿದ್ಯಾ? 3 ಆದ್ಮೇಲೆ ಹೀರೋ ತರ ಹೊಡಿತೀಯಾ? ನಾನು ಹೇಳಿದ್ನಾ ನೀನ್ ಎಷ್ಟು ಆಟ ಹೊಡಿತೀಯ ತಡಿಯೋಣ ಅಂತ ಲೆಕ್ಕ ಆಗ್ತಾ ಇದ್ದ ಅಷ್ಟೇ. ನೀನ್ ಹೊಡ್ಕ. ಸೈನಿಕನ ವರ್ತನೆಯಿಂದ ರೊಚ್ಚಿಗೆದ್ದ ಲ್ಯಾಗ್ ಮಂಜ 80 kg ಇರುವ ಗದೆಯನ್ನು ಒಂದೇ ಕೈಯಲ್ಲಿ ಎತ್ತಿ ಯುದ್ಧಕ್ಕೆ ಸಿದ್ಧನಾದ. ಇದು 80 kg ಇಲ್ಲ ಕಣ, 1.5 kg ಆಯ್ತು ಅಷ್ಟೇ. ಇತಿಹಾಸ ಹೇಳ್ತಾ ಇದೆ ಅವನು 80 kg ಗದ್ದೆಲೆ ಹೊಡೆದಾಡ್ದ ಅಂತ.
ನಿನ್ನ ಹತ್ರ ಗದೆ ಇಲ್ವಾ? ಪ್ರಾಪರ್ಟಿ ಅವ್ರು ಇದನ್ನೇ ಕೊಟ್ಟಿದ್ದಾರೆ. ಸರಿ ಬಿಡು, ನಾನೇ ಕತ್ತಿ ತೆಗಿತೀನಿ. ಒಂದ್ ನಿಮಿಷ. ಪಡ ಪಡ ಪಿಡಿಯುತ್ತ ಕತ್ತಿಯ ಹಿಡಿದು ಯುದ್ಧ ಭೂಮಿಯಲ್ಲಿ ನಿಂತ ಲ್ಯಾಗ್ ಮಂಜ ನಿಂತ. ನನ್ನ ಬಿಟ್ಬಿಡ. ನಂದು ಬರೋ ಡೈಲಾಗು ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಕಣೋ, ಒಳಗಡೆ ಏನು ಇಲ್ಲ. ಈ ಲ್ಯಾಗ್ ಮಂಜನ್ಗೆ ಏಟು ಬಿದ್ರೆ ಸೊತ್ತೋಯ್ತಾನೆ ಕಣೋ. ಯಾಕೆ ಮುಂಚೆ ಯಾರು? ನಾನೇ ಕಣೋ. ತನ್ನ ಪರಾಕ್ರಮದಿಂದ ಸೈನಿಕನ ಸೆದೆಬಡಿದ ಲ್ಯಾಗ್ ಮಂಜ ಶತ್ರುವಿನ ಸೇನೆ ಕಡೆ ಮುಖ ಮಾಡಿ ಜೋರಾಗಿ ಕೂಗಿ ಹೇಳಿದ, ಒಬ್ಬೊಬ್ಬರಾಗಿ ಕಳಿಸಬೇಡ ಶೇರ್ ಖಾನ್, ಒಟ್ಟೊಟ್ಟಿಗೆ ಕಳಿಸು. ಇಲ್ಲೊಬ್ಬರು ನೋಡಿ ಯಾಕೆ ನಾಲ್ಗೆ ಆಚೆ ಬರ್ತಾ ಇದೆ, ಒಟ್ಟೊಟ್ಟಿಗೆ ಕಳ್ಸು ಅಂತ. ಇತಿಹಾಸ ಹೇಳ್ತಾ ಇದೆ, ಶೇರ್ ಖಾನ್ 100 ಜನ ಬೇಕಾದ್ರೆ ಕಳಿಸು, ಆದ್ರೆ ಅದಕ್ಕಿಂತ ಕಮ್ಮಿ ಮಾತ್ರ ಕಳಿಸ್ಬೇಡ ಅಂತ. ಬೇಡ ಕಣ, ಬೇಡ. ಬೇಡ ಕಣ, ಅಳ್ತೀನಿ. ಬೇಡ ಕಣ.